ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಭಾರತದ ವಿದೇಶಾಂಗ ನೀತಿ ಈ ಒಂದು ಅಧ್ಯಾಯದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ಮತ್ತು ರಷ್ಯಾ ಈ ಒಂದು ದೇಶಗಳ ಸಂಬಂಧಗಳ ಬಗ್ಗೆ ನಾವು ಈ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಭಾರತ ಮತ್ತು ರಷ್ಯಾ ಎರಡೂ ಕೂಡ ನಿರಂತರವಾಗಿ ಅವುಗಳ ಸಂಬಂಧಗಳನ್ನ ನೋಡುವ ಸಂದರ್ಭದಲ್ಲಿ ಒಂದು ಸ್ನೇಹಯುತವಾದಂಥ ಸಂಬಂಧವನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ. ಎರಡೂ ದೇಶಗಳು ಕೂಡ ಪರಸ್ಪರ ಒಂದು ಪೂರಕವಾಗಿ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಿರೋಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ನೋಡಿ, ಈ ಒಂದು ರಷ್ಯಾದ ಬಗ್ಗೆ ನಾವು ನೋಡುವ ಸಂದರ್ಭದಲ್ಲಿ ಆ ಒಂದು ಭೌಗೋಳಿಕ ಹಿನ್ನೆಲೆ ಹೇಗಿದೆ ಅಂತ ನಾವು ನೋಡುವಾಗ, ಅಥವಾ ಅದರ ಭೌಗೋಳಿಕ ನೆಲೆ ಹೇಗಿದೆ ಅಂತ ನೋಡುವಾಗ, ಪ್ರಪಂಚದಲ್ಲಿ ಅರ್ಧದಷ್ಟು ಭೂಪ್ರದೇಶವನ್ನು ಒಳಗೊಂಡಿರುವಂಥ ಒಂದು ಅತ್ಯಂತ ವಿಶಾಲವಾದಂಥ ಒಂದು ರಾಷ್ಟ್ರ ರಷ್ಯಾ. ನಾವು ಪ್ರಪಂಚದಲ್ಲಿ ಅತ್ಯಂತ ವಿಶಾಲದಲ್ಲಿ ಬೃಹತ್ ರಾಷ್ಟ್ರ ಯಾವುದಂತ ಅಂದಾಗ ನಾವು ರಷ್ಯಾ ಅಂತ ಹೇಳ್ತೇವೆ. ಇದು ಪ್ರಪಂಚದಲ್ಲಿ ಹೆಚ್ಚು ಭೂಪ್ರದೇಶ ಹೊಂದಿರುವಂಥ ಒಂದು ರಾಷ್ಟ್ರ ಆಗಿರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಈ ಒಂದು ದೇಶದ ಪಶ್ಚಿಮಕ್ಕೆ ಫಿನ್ಲ್ಯಾಂಡ್, ನಾರ್ವೆ, ಎಸ್ಟೋನಿಯಾ, ಲಾಟ್ವಿಯಾ ಮತ್ತು ಬೆಲಾರಸ್ ಈ ದೇಶಗಳ ಒಂದು ಗಡಿ ಪ್ರದೇಶಗಳನ್ನು ಒಳಗೊಂಡಿರುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಇವೆಲ್ಲವೂ ಕೂಡ ಆ ಒಂದು ಯುರೋಪಿಯನ್ ದೇಶಗಳು, ಆ ಒಂದು ದೇಶಗಳ ಗಡಿಯನ್ನು ಹೊಂದಿರೋದನ್ನ ಕಾಣ್ಬೋದು. ಹಾಗೆ ಅತಿ ದೀರ್ಘವಾದಂಥ ಒಂದು ದಕ್ಷಿಣದ ಒಂದು ಗಡಿ ಮಧ್ಯ ಏಷ್ಯಾದವರೆಗೆ ಅದು ಚಾಚಿಕೊಂಡಿರುವಂಥದ್ದು ನಾವು ಕಾಣ್ತೇವೆ. ಆ ಒಂದು ಮಧ್ಯ ಏಷ್ಯಾದ ಒಂದು ಭಾಗ ಏನಿದೆ ಅಲ್ಲಿಯವರೆಗೆ ಆ ಒಂದು ದೇಶದ ಒಂದು ಗಡಿ ಹರಡ್ಕೊಂಡಿರುವಂಥದ್ದು ನಾವು ಕಾಣ್ತೇವೆ. ಈ ರೀತಿಯಲ್ಲಿ ಆ ಒಂದು ರಷ್ಯಾ ದೇಶ ತನ್ನ ಒಂದು ಭೌಗೋಳಿಕ ನೆಲೆಯನ್ನು ಹೊಂದಿದೆ. ಅದರ ಒಂದು ಭೂಪಟವನ್ನು ಕೂಡ ನಾವು ಗಮನಿಸ್ಬೋದು. ಆ ರಷ್ಯಾ ದೇಶದ ಕೆಂಪು ಬಣ್ಣದಲ್ಲಿ ಕಾಣುವಂಥ ಒಂದು ಭೂಪ್ರದೇಶ ಏನಿದೆ ಅದಷ್ಟು ಕೂಡ ಆ ರಷ್ಯಾ ದೇಶದ ಒಂದು ಭೂಭಾಗ ಇರುವಂಥದ್ದು ನಾವು ಕಾಣ್ಬೋದು. ಹಾಗೆ ಈ ಒಂದು ರಷ್ಯಾ ದೇಶದ ಒಂದು ಭೂಪಟವನ್ನು ನಾವು ನೋಡುವಾಗ ಅಲ್ಲಿ ಹಲವಾರು ಒಂದು ದೇಶಗಳು, ಅದನ್ನು ಮೊದಲು USSR ಅಂತ ಹೇಳಿ ಕರೆಯಲಾಗ್ತಿತ್ತು. ಅದು ವಿಘಟನೆ ಆದ ನಂತರದಲ್ಲಿ ಈ ರೀತಿ ಹಲವಾರು ದೇಶಗಳನ್ನು ಅದು ಒಳಗೊಂಡಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ರೀತಿಯಾಗಿ ಇರುವಂಥ ರಷ್ಯಾ ಹಿಂದಿನ ಒಂದು ಸೋವಿಯತ್ ಒಕ್ಕೂಟ ಇದೆ, USSR ಅಂತ ಇದೆ, ಅದರ ಜೊತೆ ಒಂದು ಭಾರತದ ಒಂದು ಸಂಬಂಧ ಐತಿಹಾಸಿಕವಾಗಿರುವಂಥದ್ದು ನಾವು ಕಾಣ್ತೇವೆ. ಭಾರತ ಮತ್ತು ಆ ಒಂದು ರಷ್ಯಾ ಒಂದು ನಡುವಿನ ಸಂಬಂಧಗಳು ತುಂಬ ಹಿಂದಿನಿಂದಲೂ ಕೂಡ USSR ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವುಗಳ ನಡುವಿನ ಒಂದು ಸಂಬಂಧ ಐತಿಹಾಸಿಕವಾಗಿ ಬೆಳ್ಕೊಂಡು ಬಂದಿರೋಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯ. ಆದರೆ ಕ್ರುಶ್ಚೇವ್ ಮತ್ತು ಬುಲ್ಗನಿನ್ ಅವರ ಒಂದು ಭಾರತದ ಭೇಟಿ ಏನಿದೆ, ಹಾಗೆ ನೆಹರೂರವರು ಸೋವಿಯತ್ ಒಂದು ರಷ್ಯಾಕ್ಕೆ ಭೇಟಿ ನೀಡಿದಂಥ ಒಂದು ಭೇಟಿಗಳೇನಿದೆ, ಈ ಒಂದು ಅಂಶಗಳು ಈ ಎರಡೂ ದೇಶಗಳ ಒಂದು ಸಂಬಂಧವನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ, ಅವುಗಳನ್ನ ವೃದ್ಧಿಸುವಲ್ಲಿ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿರುವಂಥ ನಾವು ಕಾಣ್ತೇವೆ. ರಷ್ಯಾ ದೇಶದ ಅಧ್ಯಕ್ಷರಾಗಿ ಇದ್ದಂಥ ಕ್ರುಶ್ಚೇವ್ ಅವರು ಹಾಗೆ ಬುಲ್ಗನಿನ್ ಅವರು ಭಾರತಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ, ಹಾಗೆ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ರಷ್ಯಾಕ್ಕೆ ಭೇಟಿ ಕೊಟ್ಟು ಆ ಎರಡೂ ದೇಶಗಳ ಒಂದು ಸಂಬಂಧಗಳನ್ನು ವೃದ್ಧಿಸುವಂಥ ನಿಟ್ಟಿನಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸಿರುವಂಥ ನಾವು ಗಮನಿಸ್ಬೋದು. 1955ರಿಂದ ಭಾರತ ಮತ್ತು ಸೋವಿಯತ್ ಸಂಬಂಧಗಳು ಹೊಸ ದಿಕ್ಕಿನಲ್ಲಿ ಸಾಗ್ತಿರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ದ್ವಿಪಕ್ಷೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಇದು ಒಂದು ರೀತಿ ಉತ್ತಮ ನಿದರ್ಶನ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅಂದರೆ ಎರಡು ದೇಶಗಳ ನಡುವಿನ ಒಂದು ಉತ್ತಮ ಬಾಂಧವ್ಯಕ್ಕೆ, ದ್ವಿಪಕ್ಷೀಯ ಸಂಬಂಧಗಳಿಗೆ ಒಂದು ಉದಾಹರಣೆಯಾಗಿ ನಾವು ಇದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲೂ ಕೂಡ ಒಂದು ಉತ್ತಮ ನಿದರ್ಶನವಾಗಿ ಈ ಎರಡು ದೇಶಗಳ ಸಂಬಂಧಗಳನ್ನ ನಾವು ಉದಾಹರಣೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಈ ಎಲ್ಲ ಒಂದು ಕಾರಣಗಳಿಂದ ಸೋವಿಯತ್ ಒಕ್ಕೂಟ ಭಾರತ ಮತ್ತು ಸೋವಿಯತ್ ಸಂಬಂಧವನ್ನು ಹೇಗಂತ ತಿಳ್ಕೊಂಡಿದೆ ಅಂದರೆ ಒಂದು ಸಾಂಪ್ರದಾಯಿಕವಾದದ್ದು ಅಂತ ತಿಳ್ಕೊಂಡಿದೆ. ಅಂದರೆ ಇದು ಒಂದು ಟ್ರೆಡಿಷನಲ್ ಆಗಿ ನಡ್ಕೊಬರುವಂಥ ಒಂದು ಸಂಬಂಧ ಅಂಥೇಳಿ ಆ ಒಂದು ಸೋವಿಯತ್ ರಷ್ಯಾ ನಮ್ಮ ಭಾರತ ದೇಶದ ಒಂದು ಸಂಬಂಧವನ್ನು ತಿಳ್ಕೊಂಡಿರೋದು ನಾವು ಕಾಣ್ತೇವೆ. ಹಾಗೆ ಜನತೆಯ ನಡುವಿನ ಸಂಬಂಧ, ಇದು ಕೇವಲ ದೇಶಗಳ ನಡುವಿನ ಸಂಬಂಧ ಅಷ್ಟೇ ಅಲ್ಲ, ಅದು ಭಾರತ ಮತ್ತು ರಷ್ಯಾದ ಜನರ ನಡುವಿನ ಸಂಬಂಧ ಅಂತೇಳಿ ಜನತೆಯ ನಡುವಿನ ಸಂಬಂಧ ಅಂತ ಕೂಡ ಭಾವಿಸ್ಕೊಂಡಿರೋದು ನಾವು ಕಾಣ್ತೇವೆ. ಹಾಗೆ ವಿದೇಶಾಂಗ ನೀತಿಯ ಒಂದು ತಳಹದಿ ಅಂತೇಳಿ ಇದನ್ನು ಘೋಷಿಸ್ಕೊಂಡಿರೋದನ್ನು ನಾವು ಗಮನಿಸ್ಬೋದು. ಅಂದರೆ ಭಾರತ ಮತ್ತು ರಷ್ಯಾದ ಒಂದು ಸಂಬಂಧಗಳು ಯಾವುದೇ ಒಂದು ದೇಶದಲ್ಲಿ ವಿದೇಶಾಂಗ ನೀತಿಯ ಒಂದು ತಳಹದಿಯಾಗಿ ಹೇಗೆ ಒಂದು ಬುನಾದಿಯನ್ನು ಹಾಕ್ಬೋದು ಆ ರೀತಿಯಾದಂಥ ಒಂದು ಸಂಬಂಧಗಳನ್ನ ಹೊಂದಿದೆ ಅನ್ನೋ ಒಂದು ಅರ್ಥದಲ್ಲಿ ಸೋವಿಯತ್ ಒಕ್ಕೂಟ ಒಂದು ಭಾವಿಸ್ಕೊಂಡಿರೋದನ್ನು ನಾವು ಕಾಣ್ತೇವೆ. ಈ ಹಿನ್ನೆಲೆಯಲ್ಲಿ ಸೋವಿಯತ್ ಒಕ್ಕೂಟ ಭಾರತದಲ್ಲಿನ ಕೈಗಾರಿಕೆ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರ ಇರ್ಬೋದು, ಕೈಗಾರಿಕೆಗಳ ಅಭಿವೃದ್ಧಿ ಇರ್ಬೋದು, ಹಾಗೆ ಅಣುಶಕ್ತಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಹಲವು ಕ್ಷೇತ್ರಗಳಲ್ಲಿ ಭಾರತಕ್ಕೆ
ಆ ಒಂದು ಮಹತ್ತರವಾದಂಥ ಒಂದು ಕೊಡುಗೆಯನ್ನು ನೀಡಿರುವಂಥ ಒಂದು ದೇಶಗಳಲ್ಲಿ ರಷ್ಯಾ ಕೂಡ ಒಂದು ಪ್ರಮುಖವಾದ ರಾಷ್ಟ್ರ ಆಗಿರುತ್ತೆ ನಾವು ಕಾಣ್ತೇವೆ. ನೋಡಿ, ಎರಡೂ ದೇಶಗಳ ನಡುವೆ ಆದಂಥ ರಕ್ಷಣಾ ಸಂಬಂಧಿ ಒಪ್ಪಂದಗಳು ಭಾರತದ ಒಂದು ರಕ್ಷಣಾ ಒಂದು ಕ್ಷೇತ್ರವನ್ನು ಬಲಪಡಿಸುವಲ್ಲಿ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿದೆ. ಭಾರತ ಆ ಒಂದು ರಕ್ಷಣಾ ಕ್ಷೇತ್ರದಲ್ಲಿ ಆ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಉತ್ತಮವಾಗಿ ಭದ್ರವಾಗಿ ರೂಪಿಸ್ಕೊಳ್ಳಿಕ್ಕೆ ಈ ಒಂದು ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ಸಹಕಾರಿಯಾಗಿರುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಕಾಶ್ಮೀರ ವಿಷಯ ಇರ್ಬೋದು, ಹಾಗೆ ಗೋವಾದ ಒಂದು ಸಮಸ್ಯೆಗಳ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತದನ್ನು ನಾವು ಕಾಣ್ತೇವೆ. ಅದರಲ್ಲಿ ವಿಶ್ವಸಂಸ್ಥೆಯಲ್ಲಿ ಆ ಒಂದು ಭಾರತದ ಪರವಾಗಿ ನಿರಂತರವಾಗಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ಕೊಂಡು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅದು ಭಾರತವನ್ನು ಬೆಂಬಲಿಸ್ತಾ ಬಂದಿರುವಂಥದ್ದು ಗಣನೀಯವಾದಂಥ ಒಂದು ಅಂಶ ಇರುವಂಥದ್ದು ನಾವು ಕಾಣ್ಬೋದು. ಹಾಗೆ 1971ರಲ್ಲಿ ಪಾಕಿಸ್ತಾನ ಜೊತೆ ಭಾರತದ ಯುದ್ಧದ ಒಂದು ಸಂದರ್ಭದಲ್ಲಿ ಆ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಆ ಒಂದು ನಿರ್ಣಯವನ್ನು ಮಂಡಿಸಿದ ಸಂದರ್ಭದಲ್ಲಿ ಭಾರತದ ವಿರುದ್ಧ ನಿರ್ಣಯವನ್ನು ಮಂಡಿಸಿದಾಗ ಅದಕ್ಕೆ ರಷ್ಯಾ ಅದು ವಿರುದ್ಧವಾಗಿ ಆ ಒಂದು ನಿರ್ಣಯದ ವಿರುದ್ಧವಾಗಿ ತನ್ನ ವಿಟೋ ಅಧಿಕಾರವನ್ನು ಚಲಾಯಿಸುವ ಮೂಲಕ ಭಾರತದ ಒಂದು ಪರವಾಗಿ ನಿಲುವನ್ನು ವ್ಯಕ್ತಪಡಿಸುವಂಥ ನಾವು ಕಾಣ್ತೇವೆ. ಭಾರತದ ನಿಲುವನ್ನು ಏನಿದೆ ಅದನ್ನು ಬೆಂಬಲಿಸುವಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಇದು ಬಹಳ ಮುಖ್ಯವಾದಂಥ ಒಂದು ಸೋವಿಯತ್ ರಷ್ಯಾದ ನಿರ್ಧಾರ ಆಗಿರುವಂಥ ನಾವು ಗಮನಿಸ್ಬೋದು. ಏಕೆಂದರೆ ಆ ಸಂದರ್ಭದಲ್ಲಿ ರಷ್ಯಾ ಭಾರತದ ಬೆಂಬಲಕ್ಕೆ ನಿಂತಿಲ್ಲ ಅಂತಂದರೆ ಭಾರತ ಮುಖಭಂಗವನ್ನು ಅನುಭವಿಸುವಂಥ ಸಂದರ್ಭಗಳು ಬಂದಿರ್ತವೆ. ಆ ಸಂದರ್ಭದಲ್ಲಿ ತನ್ನ ವೀಟೋ ಅಧಿಕಾರವನ್ನು ಅದು ಚಲಾಯಿಸಿ ಭಾರತದ ಪರವಾಗಿ ತನ್ನ ಒಂದು ಮತವನ್ನು ಚಲಾಯಿಸುವಂಥ ಕೆಲಸವನ್ನು ಮಾಡುತ್ತೆ. ಭಾರತಕ್ಕೆ ಬೆಂಬಲವನ್ನು ನೀಡುವಂಥ ಕಾರ್ಯವನ್ನು ರಷ್ಯಾ ಮಾಡ್ಕೊಂಬರುತ್ತೆ. ಹಾಗೆ ಸೋವಿಯತ್ ರಷ್ಯಾ ಮತ್ತು ಭಾರತದ ನಡುವಿನ ಒಂದು ಸೈದ್ಧಾಂತಿಕ ವಿಚಾರಗಳಿಗೆ ಬಂದಾಗ ಎರಡೂ ಕೂಡ ವಿಭಿನ್ನವಾಗಿರುವಂಥದ್ದು ನಾವು ಕಾಣ್ತೇವೆ. ನಾವು ಭಾರತ ಮತ್ತು ಅಮೆರಿಕ ಸಂಬಂಧಗಳು ತಗೊಂಡಾಗ ಅಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಸಾಮ್ಯತೆ ಇದೆ. ಏನಂತಂದರೆ ಭಾರತದಲ್ಲೂ ಪ್ರಜಾಪ್ರಭುತ್ವ ಇದೆ, ಅಮೆರಿಕದಲ್ಲೂ ಪ್ರಜಾಪ್ರಭುತ್ವ ಇದೆ. ಈ ರೀತಿಯಾದಂಥ ವ್ಯವಸ್ಥೆಗಳನ್ನ ನಾವು ಗಮನಿಸ್ತೇವೆ. ಆದರೆ ಭಾರತ ಮತ್ತು ರಷ್ಯಾ ಸಂಬಂಧಗಳಿಗೆ ಬಂದಾಗ ಅವೆರಡೂ ಕೂಡ ಸೈದ್ಧಾಂತಿಕವಾಗಿ ವಿಭಿನ್ನವಾದಂಥ ಒಂದು ತತ್ವ ಸಿದ್ಧಾಂತಗಳನ್ನ ಅನುಸರಿಸ್ತಿರೋದು ನಾವು ಕಾಣ್ತೇವೆ. ಸೋವಿಯತ್ ರಷ್ಯಾ ಸಮತಾವಾದಿ ಒಂದು ತತ್ವ ಸಿದ್ಧಾಂತವನ್ನು ಅನುಸರಿಸ್ತಾ ಇದ್ದರೆ ಭಾರತ ಪ್ರಜಾಸತ್ತಾತ್ಮಕ ಸಮಾಜವಾದವನ್ನು ಒಂದು ಒಪ್ಪಿಕೊಂಡಿರುವಂಥದ್ದು ನಾವು ಗಮನಿಸ್ಬೋದು. ಇಲ್ಲಿ ಅವೆರಡರ ನಡುವೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರುವಂಥ ನಾವು ಅಂದರೆ ಎರಡು ದೇಶಗಳ ನಡುವೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದಾಗಿ ಕೂಡ ಆ ಎರಡೂ ದೇಶಗಳು ಕೂಡ 20 ವರ್ಷಗಳ ಒಂದು ದೀರ್ಘಕಾಲದ ಒಂದು ಸ್ನೇಹಯುತ ಒಂದು ಒಪ್ಪಂದಕ್ಕೆ ಅವುಗಳು ಒಳಪಟ್ಟಿರುವಂಥ ಅಂಶವನ್ನು ಗಮನಿಸ್ಬೋದು. ಏಕೆಂದರೆ ಅವುಗಳ ನಡುವೆ ಇರುವಂಥ ಒಂದು ಐತಿಹಾಸಿಕ ಸಂಬಂಧ ಆ ರೀತಿಯಲ್ಲಿದೆ. ಹಾಗಾಗಿ ಅವೆರಡರ ನಡುವೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅವು 20 ವರ್ಷಗಳ ಕಾಲ ದೀರ್ಘಕಾಲದ ಒಂದು ಒಪ್ಪಂದಕ್ಕೆ ಸಹಿಯನ್ನು ಮಾಡಿವೆ. ನೋಡಿ, ಭಾರತ ಮತ್ತು ಸೋವಿಯತ್ ಒಂದು ದೀರ್ಘಕಾಲದ ಒಂದು ಒಪ್ಪಂದ ಇದೆ. ಈ ಒಪ್ಪಂದಕ್ಕೆ ಕಾರಣವಾದಂಥ ಅಂಶಗಳೇನು ಅಂತ ನಾವು ನೋಡುವಾಗ ಇಲ್ಲಿ ಹಲವಾರು ಅಂಶಗಳು ಎರಡು ದೇಶಗಳ ನಡುವೆ ಸಾಮ್ಯತೆಯಿಂದ ಕೂಡಿರುವಂಥದ್ದನ್ನು ನಾವು ಕಾಣ್ತೇವೆ. ಅಂಥ ಒಂದು ಅಂಶಗಳಲ್ಲಿ ಮೊದಲನೇ ಒಂದು ಅಂಶ ಅಂದರೆ ಮಾನವನ ಭವಿಷ್ಯದ ಒಳಿತಿಗಾಗಿ ರಾಷ್ಟ್ರಗಳ ನಡುವಿನ ಸಮಸ್ಯೆಗಳನ್ನು ಶಾಂತಿಯುತ ಸಂಧಾನದ ಮೂಲಕ ಪರಿಹರಿಸುವುದೇ ಸೂಕ್ತವೆಂಬುದು ಭಾರತ ಮತ್ತು ಸೋವಿಯತ್ ಯೂನಿಯನ್ ಎರಡೂ ದೇಶಗಳ ಒಂದು ಅಭಿಪ್ರಾಯ ಆಗಿದೆ. ಅಂದರೆ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಅಥವಾ ರಾಷ್ಟ್ರಗಳ ನಡುವಿನ ಸಮಸ್ಯೆಗಳನ್ನು ನಾವು ಶಾಂತಿಯುತ ಮಾರ್ಗದ ಮೂಲಕ ಸಂಧಾನದ ಮೂಲಕ ಬಗೆಹರಿಸ್ಕೋಬೇಕೆಂಬುದು ಸೋವಿಯತ್ ರಷ್ಯಾ ಮತ್ತು ಭಾರತ ಎರಡೂ ದೇಶಗಳ ಒಂದು ನಿರ್ಧಾರ ಆಗಿದೆ. ಹಾಗಾಗಿ ಆ ಎರಡೂ ದೇಶಗಳು ಕೂಡ ಒಟ್ಟಿಗೆ ಹೋಗಲಿಕ್ಕೆ ಸಾಗಲಿಕ್ಕೆ ಸಾಧ್ಯ ಆಗಿ ದೀರ್ಘಕಾಲದ ಒಂದು ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಎರಡನೇ ಒಂದು ಕಾರಣ ಅಂದರೆ ಜಾಗತಿಕ ನ್ಯಾಯಯುತ ಕ್ರಮದ ಮೂಲಕವೇ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸಮಾನತೆ ಸಾಧ್ಯವೆಂಬುದು ಎರಡೂ ದೇಶಗಳ ಒಂದು ನಂಬಿಕೆಯಾಗಿದೆ. ಅಂದರೆ ಒಂದು ನ್ಯಾಯಯುತ ಕ್ರಮದ ಮೂಲಕ ನಾವು ಹೋದಾಗ ಮಾತ್ರ ನಾವು ರಾಷ್ಟ್ರೀಯ ಒಂದು ಸ್ವಾತಂತ್ರ್ಯವನ್ನು ಕಾಪಾಡ್ಕೋಬೋದು, ಹಾಗೆ ಸಾಮಾಜಿಕ ಸಮಾನತೆ ತರಲಿಕ್ಕೆ ಸಾಧ್ಯ ಎಂಬುದು ಎರಡೂ ದೇಶಗಳ ಒಂದು ನಂಬಿಕೆಯಾಗಿದೆ. ಎರಡೂ ದೇಶಗಳು ಕೂಡ ಒಂದೇ ತತ್ವದ ನಂಬಿಕೆಯನ್ನು ಹೊಂದಿರುವಂಥ ನಾವು ಕಾಣ್ತೇವೆ. ಹಾಗೆ ಮೂರನೆಯ ಅಂಶ ಅಂದರೆ ಪ್ರಪಂಚದಾದ್ಯಂತ ಸ್ವತಂತ್ರ ಹೋರಾಟಗಳನ್ನ ಎರಡೂ ದೇಶಗಳು ಕೂಡ ಗುರುತಿಸಿ ಬೆಂಬಲಿಸ್ಕೊಂಡು ಬಂದಿವೆ. ಹಲವಾರು ದೇಶಗಳಲ್ಲಿ ಆ ಒಂದು ವಸಾಹತುಶಾಹಿ ವಿರುದ್ಧ, ಸಾಮ್ರಾಜ್ಯಶಾಹಿ ವಿರುದ್ಧ ಅಥವಾ ಒಂದು ಆ ದೇಶದ ಆಕ್ರಮಣಕ್ಕೆ ಒಳಗಾದಂಥ ರಾಷ್ಟ್ರಗಳು ಏನು ಸ್ವತಂತ್ರ ಹೋರಾಟಗಳನ್ನು ನಡೆಸ್ತವೆ ಅಂಥ ಒಂದು ರಾಷ್ಟ್ರಗಳಿಗೆ ಆ ರಾಷ್ಟ್ರಗಳ ಒಂದು ಸ್ವತಂತ್ರ ಹೋರಾಟಕ್ಕೆ ಎರಡೂ ದೇಶಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸುವ ಮೂಲಕ ಅದನ್ನು ಗುರುತಿಸಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುವ ಒಂದು ಕಾರ್ಯವನ್ನು ಎರಡೂ ದೇಶಗಳು ಮಾಡ್ಕೊಂಡ್ಬಂದಿದೆ. ಹಾಗಾಗಿ ಇವೆರಡರ ನಡುವೆ ಆ ಒಂದು ದೀರ್ಘಕಾಲದ ಒಪ್ಪಂದ ಏರ್ಪಡಲಿಕ್ಕೆ ಕಾರಣ ಆಗಿದೆ. ಹಾಗೆ ನಾಲ್ಕನೇ ಒಂದು ಕಾರಣ ಅಂದರೆ ಎಲ್ಲ ವಿಧದ ವಸಾಹತುಶಾಹಿ ಇರ್ಬೋದು, ಸಾಮ್ರಾಜ್ಯಶಾಹಿ ನೀತಿ ಇರ್ಬೋದು, ಜನಾಂಗೀಯ ತಾರತಮ್ಯಗಳನ್ನು ಎರಡೂ ದೇಶಗಳು ಕೂಡ ವಿರೋಧಿಸ್ಕೊಂಡ್ಬಂದಿದೆ. ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಆ ಒಂದು ವಸಾಹತುಶಾಹಿ ನೀತಿಗೆ ಯಾವುದೇ ದೇಶ ಒಳಗಾಗಬಾರ್ದು, ಸಾಮ್ರಾಜ್ಯಶಾಹಿ ನೀತಿಗೆ ಯಾವುದೇ ದೇಶ ಒಳಗಾಗಬಾರ್ದು, ಹಾಗೆ ಯಾವುದೇ ಒಂದು ದೇಶದಲ್ಲಿ ಜನಾಂಗೀಯ ತಾರತಮ್ಯಗಳಿರಬಾರ್ದು ಎಂಬಂಥ ಒಂದು ಅಂಶದಲ್ಲಿ ಎರಡೂ ದೇಶಗಳು ನಂಬಿಕೆಯನ್ನು ಹೊಂದಿದೆ. ಹಾಗಾಗಿ ಎರಡೂ ದೇಶಗಳು ಕೂಡ ಇಂಥ ಒಂದು ಕೃತ್ಯಗಳನ್ನು ವಿರೋಧಿಸ್ಕೊಂಡ್ಬಂದಿದೆ. ಹೀಗಾಗಿ ಆ ಎರಡೂ ದೇಶಗಳ ನಡುವೆ ಒಂದು ಸಾಮ್ಯತೆ ಇರುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ನೋಡಿ, ಈ ರೀತಿ ಆ ಒಂದು ಭಾರತ ಮತ್ತು ಸೋವಿಯತ್ ಒಂದು ನಡುವೆ ಒಂದು ಭೌಗೋಳಿಕವಾದಂಥ ಒಂದು ರಾಜಕೀಯ ಮಹತ್ವವನ್ನು ಮತ್ತು ದ್ವಿಪಕ್ಷೀಯ ಒಪ್ಪಂದಗಳನ್ನ ಮತ್ತಷ್ಟು ಬಲಪಡಿಸುವಂಥ ಒಂದು ಅಗತ್ಯತೆಯನ್ನು ಅರ್ಥಕೊಂಡು ಎರಡು ದೇಶಗಳ ನಡುವೆ ದೀರ್ಘಕಾಲದ ಒಂದು ಒಪ್ಪಂದಕ್ಕೆ 20 ವರ್ಷಗಳ ಒಪ್ಪಂದಕ್ಕೆ ಸಹಿ ಮಾಡುವಂಥದ್ದು ನಾವು ಕಾಣ್ತೇವೆ. ಪ್ರಾದೇಶಿಕ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ
ಹಾಗೆ ಜಾಗತಿಕ ಶಾಂತಿ ಮತ್ತು ಸೌಹಾರ್ದವನ್ನು ಸ್ಥಾಪಿಸಲಿಕ್ಕೆ ಇದರಿಂದ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಏಕೆಂದರೆ ಎರಡೂ ಕೂಡ ಪ್ರಮುಖವಾದಂಥ ಒಂದು ರಾಷ್ಟ್ರಗಳು, ಇವುಗಳ ನಡುವಿನ ಒಂದು ಶಾಂತಿ ಒಪ್ಪಂದ ಏರ್ಪಟ್ಟಾಗ ಅದು ಜಾಗತಿಕ ಶಾಂತಿಗೂ ಕೂಡ ಕಾರಣವಾಗುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ಮಧ್ಯದಲ್ಲಿ ಒಂದು ಪ್ರಮುಖವಾದಂಥ ಒಂದು ಘಟನೆ ನಡೆಯುತ್ತೆ. ಅದ್ಯಾವುದು ಅಂತಂದರೆ ಸೋವಿಯತ್ ಒಕ್ಕೂಟದ ವಿಘಟನೆ, ಡಿಸ್ಇಂಟಿಗ್ರೇಷನ್ ಆಫ್ ಸೋವಿಯತ್ ಯೂನಿಯನ್. ಇದನ್ನು ನಾವು ಗಮನಿಸಬೇಕಾಗುತ್ತೆ. ನೋಡಿ, ಸೋವಿಯತ್ ಯೂನಿಯನ್ ಹೇಗೆ ವಿಘಟನೆ ಆಯಿತು ಅಂತ ನಾವು ನೋಡುವ ಸಂದರ್ಭದಲ್ಲಿ 1985ರಲ್ಲಿ ಮಿಖಾಯಿಲ್ ಗೋರ್ಬಚೇವ್ ಅವರು ಆ ಒಂದು ಸೋವಿಯತ್ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಆ ನಂತರದಲ್ಲಿ ಅವರು ತಂದಂಥ ಎರಡು ಪ್ರಮುಖವಾದಂಥ ನೀತಿಗಳು, ಒಂದು ಪೆರೆಸ್ಟ್ರೋಯಿಕ್ ಅಂದರೆ ಅದು ಪುನರ್ರಚನೆ ಅಂತ, ಹಾಗೆ ಇನ್ನೊಂದು ಗ್ಲಾಸ್ನಾಡ್ಸ್ ಅಂದರೆ ಮುಕ್ತತೆ ಎಂಬ ಅರ್ಥವನ್ನು ಹೊಂದಿದೆ. ಈ ಎರಡೂ ಆರ್ಥಿಕ ಮತ್ತು ರಾಜಕೀಯ ಸುಧಾರಣೆಗಳು ಆ ಒಂದು ಸೋವಿಯತ್ ಯೂನಿಯನ್ನ ವಿಘಟನೆಗೆ ಪ್ರಮುಖವಾಗಿ ಕಾರಣವಾಗುವಂಥದ್ದನ್ನು ನಾವು ಕಾಣ್ತೇವೆ. ಒಂದು ಕಡೆಯಲ್ಲಿ ಆ ಒಂದು ಪೆರೆಸ್ಟ್ರೋಯಿಕ್ ಅಂದರೆ ಆರ್ಥಿಕವಾಗಿ ಆ ಒಂದು ಒಂದು ಪುನರ್ರಚನೆ ಮಾಡುವಂಥ ಕಾರ್ಯವನ್ನು ಕೈಗೊಳ್ತಾರೆ. ಹಾಗೆ ಗ್ಲಾಸ್ನಾಡ್ಸ್ ಎಂಬಂಥ ಒಂದು ಯೋಜನೆಯನ್ನು ರೂಪಿಸುವ ಮೂಲಕ ಒಂದು ರಾಜಕೀಯ ಮುಕ್ತತೆಯನ್ನು ತರುವಂಥ ಒಂದು ಕೆಲಸವನ್ನು ಅಲ್ಲಿ ಮಾಡಲಾಗುತ್ತೆ. ಈ ಒಂದು ಅವರು ಘೋಷಿಸಿದಂಥ ಒಂದು ಕಾರ್ಯಕ್ರಮಗಳಿಂದ ಇವುಗಳು ಆ ಒಂದು USSRನ ವಿಘಟನೆಗೆ ಕಾರಣ ಆಗುವಂಥದ್ದನ್ನು ನಾವು ಗಮನಿಸ್ಬೋದು. ನಿಮಗೆ ಈ ಒಂದು ಪ್ರಶ್ನೆಯನ್ನು ಪೆರೆಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಡ್ಸ್ ಎಂದರೇನು ಅಂತ ಪ್ರಶ್ನೆ ಕೇಳ್ಬೋದು, 2 ಅಂಕಗಳ ಪ್ರಶ್ನೆಗೆ. ಹಾಗಾಗಿ ಆ ಉತ್ತರವನ್ನು ತಿಳ್ಕೊಳ್ಳಿ. ಸೋವಿಯತ್ ಒಕ್ಕೂಟದ ಅಧ್ಯಕ್ಷರಾಗಿದ್ದಂಥ ಮಿಖಾಯಿಲ್ ಗೋರ್ಬಚೇವ್ರವರು 1985ರ ನಂತರ ಜಾರಿಗೊಳಿಸಿದ ಆರ್ಥಿಕ ಪುನರ್ರಚನೆ ಮತ್ತು ರಾಜಕೀಯ ಮುಕ್ತತೆಗಳನ್ನು ಕ್ರಮವಾಗಿ ನಾವು ಪೆರೆಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಡ್ಸ್ ಎಂದು ಕರೆಯುತ್ತೇವೆ ಅಂತ ಹೇಳಿ ಬರೀಬೇಕಾಗುತ್ತೆ. ಹಾಗೆ ಈ ಒಂದು ನೀತಿಗಳಿಂದ ಏನಾಯಿತು, ಯಾವ ರೀತಿಯಂಥ ಒಂದು ಪರಿಣಾಮ ಆಯಿತು ಅಂತ ನಾವು ನೋಡುವ ಸಂದರ್ಭದಲ್ಲಿ ಅವುಗಳನ್ನ ಘೋಷಣೆ ಮಾಡಿದ್ರಿಂದ, ಹಾಗೆ USSR ವಿಘಟನೆ ಆದ್ದರಿಂದ ಏನಾಯಿತು ಅಂತಂದರೆ ಅಮೆರಿಕ ಜೊತೆ ಸೋವಿಯತ್ನ ಒಂದು ಶಸ್ತ್ರಾಸ್ತ್ರ ಪೈಪೋಟಿ ಏನಿತ್ತು ಅದೇ ಕೊನೆಗೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಅಂದರೆ ಶೀತಲ ಸಮರ ಅಂತ್ಯ ಆಗುತ್ತೆ. ಏನು 1945ರ ನಂತರದಲ್ಲಿ ಅಮೆರಿಕ ಮತ್ತು ರಷ್ಯಾ ನಡುವೆ ಒಂದು ಶೀತಲ ಸಮರ ಇರುತ್ತೆ, ಶಸ್ತ್ರಾಸ್ತ್ರ ಪೈಪೋಟಿ ಇರುತ್ತೆ. ಅದು ಈ ನಂತರದಲ್ಲಿ ಆ ಒಂದು ಸೋವಿಯತ್ ವಿಘಟನೆಯ ಜೊತೆಯಲ್ಲಿ ಅದು ಅಂತ್ಯ ಆಗುವಂಥದ್ದು ನಾವು ಕಾಣ್ತೇವೆ, ಕೊನೆ ಆಗುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಹಾಗೆ ಎರಡನೇ ಇನ್ನೊಂದು ಅಂಶ ಅಂತಂದರೆ ಅಫ್ಘಾನಿಸ್ತಾನದಿಂದ ಸೋವಿಯತ್ ಒಂದು ಒಕ್ಕೂಟ ತನ್ನ ಸೇನೆಯನ್ನು ಹಿಂಪಡೆಯುತ್ತೆ. ಅದನ್ನು ನಿಮಗೆ ಅಫ್ಘಾನಿಸ್ತಾನ ಪ್ರಜಾಸತ್ತಾತ್ಮಕ ಚಳವಳಿಯ ಉದಯದಲ್ಲಿ ನಿಮಗೆ ನೆನಪಿಸಿದ್ದೇನೆ. ಆ ಒಂದು ಅಫ್ಘಾನಿಸ್ತಾನದಿಂದ ಸೋವಿಯತ್ ರಷ್ಯಾ ತನ್ನ ಸೈನ್ಯನ ಹಿಂಪಡೆದ ತಕ್ಷಣ ಅಲ್ಲಿ ಆ ಒಂದು ಆಳ್ವಿಕೆ ಮಾಡ್ತಿದ್ದಂಥ ಆ ಒಂದು ಸರ್ಕಾರ ಬಿದ್ದೋಗುವಂಥದ್ದನ್ನು ನಾವು ಕಾಣ್ತೇವೆ. ನಜೀಬುಲ್ಲಾ ಅವರು ತಮ್ಮ ಅಧಿಕಾರವನ್ನು ಕಳ್ಕೊಳ್ಳುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಅಫ್ಘಾನಿಸ್ತಾನದಿಂದ ಸೋವಿಯತ್ ರಷ್ಯಾ ತನ್ನ ಒಂದು ಸೈನ್ಯವನ್ನು ಹಿಂದಕ್ಕೆ ಕರೆಸ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಹಾಗೆ ಮೂರನೇ ಇನ್ನೊಂದು ಅಂಶ ಅಂತಂದರೆ ಜರ್ಮನಿಯ ಏಕೀಕರಣಕ್ಕೆ ಇದು ಸಹಕಾರಿಯಾಗುತ್ತೆ. ಅದುವರೆಗೆ ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಅಂತೇಳಿ 2 ಜರ್ಮನಿಗಳಾಗಿರ್ತವೆ. ಒಂದು ಕಡೆ ಸಮತಾವಾದಿ ಬಣ ಮತ್ತು ಒಂದು ಕಡೆ ಬಂಡವಾಳಶಾಹಿ ಬಣಗಳಾಗಿರ್ತವೆ. ಯಾವಾಗ ಶೀತಲ ಸಮರ ಅಂತ್ಯ ಆಗುತ್ತೋ ಆಗ ಅವೆರಡೂ ದೇಶಗಳು ಕೂಡ ಒಂದಾಗಿ ಜರ್ಮನಿ ಏಕೀಕರಣಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಹಾಗೆ ಶೀತಲ ಸಮರವನ್ನು ಕೊನೆಗೊಳಿಸುತ್ತೆ. ಇದು ಒಂದು ಪ್ರಮುಖವಾದಂಥ ಒಂದು ಅಂಶ. ಶೀತಲ ಸಮರದ ಕೊನೆಗೂ ಕೂಡ ಇದು ಸೋವಿಯತ್ ರಷ್ಯಾದ ವಿಘಟನೆ ಕಾರಣ ಆಗುವಂಥದ್ದು ನಾವು ಕಾಣ್ತೇವೆ. ನೋಡಿ, ಸೋವಿಯತ್ ಒಕ್ಕೂಟದ ಒಂದು ವಿಘಟನೆಯಿಂದಾಗಿ 1985ರ ನಂತರದಲ್ಲಿ 1991ರಲ್ಲಿ ಏನು ವಿಘಟನೆ ಆಗುತ್ತೆ, ಈ ಒಂದು ಘಟನೆಯ ನಂತರದಲ್ಲಿ 15 ಹೊಸ ರಾಷ್ಟ್ರಗಳನ್ನು ಒಂದು ಹುಟ್ಟುಕೊಳ್ಳುವಂಥದ್ದು ನಾವು ಕಾಣ್ತೇವೆ. ಸೋವಿಯತ್ ಒಂದು ಒಕ್ಕೂಟದಲ್ಲಿ 15 ರಾಷ್ಟ್ರಗಳಾಗಿ ಅದು ವಿಂಗಡಣೆಯಾಗಿ ಆ ಹೊಸ ರಾಷ್ಟ್ರಗಳು ಹುಟ್ಕೊಳ್ಳುವಂಥದ್ದು ನಾವು ಕಾಣ್ತೇವೆ. ಈ ಒಂದು ರಾಷ್ಟ್ರಗಳನ್ನ ಪರಮಾಧಿಕಾರ ಹೊಂದಿದಂಥ ರಾಷ್ಟ್ರಗಳು ಅಂತೇಳಿ ಪರಿಗಣಿಸಿ ಹೊಸ ರಾಜತಾಂತ್ರಿಕ ಸಂಬಂಧಗಳನ್ನ ಅವುಗಳ ಜೊತೆಯಲ್ಲಿ ಭಾರತ ಸ್ಥಾಪಿಸುತ್ತೆ. ಅಂದರೆ ಈ ಒಂದು 15 ರಾಷ್ಟ್ರಗಳಾಗಿ ವಿಂಗಡಣೆ ಹಂತದಲ್ಲಿ ಅವುಗಳನ್ನ ಹಾಗೆ ಬಿಡೋದಿಲ್ಲ, ಅಥವಾ ಯಾವುದೋ ಒಂದು ದೇಶದ ಜೊತೆ ಸಂಬಂಧ ಹೊಂದೋದಿಲ್ಲ. ಬದಲಾಗಿ 15 ರಾಷ್ಟ್ರಗಳನ್ನು ಕೂಡ ಪರಮಾಧಿಕಾರ ಹೊಂದಿದ ರಾಷ್ಟ್ರಗಳು ಅಂತ ಭಾವಿಸಿ ಭಾರತ ಅವುಗಳ ಜೊತೆಯಲ್ಲಿ ತನ್ನ ಸಂಬಂಧವನ್ನು ಸ್ಥಾಪಿಸ್ಕೊಳ್ಳುವಂತ ನಾವು ಕಾಣ್ತೇವೆ. ಆ ಒಂದು ರಾಷ್ಟ್ರಗಳಲ್ಲಿ 10 ಹೊಸ ರಾಷ್ಟ್ರಗಳು ರಷ್ಯಾದ ಜೊತೆ ಸೇರಿಕೊಂಡು CIS ಎಂಬ ಸಂಘಟನೆಯನ್ನು ಸ್ಥಾಪನೆ ಮಾಡ್ಕೊಳ್ತೇವೆ. CIS ಅಂದರೆ ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತೇಳಿ ಆ ಒಂದು ಅರ್ಥ. ಈ ರೀತಿಯಲ್ಲಿ ಆ ಒಂದು CIS ಅನ್ನು ಸ್ಥಾಪನೆ ಮಾಡಿಕೊಂಡು ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡ್ಕೊಳ್ತೇವೆ. ಈ ಒಕ್ಕೂಟದ ಜೊತೆಯಲ್ಲಿ ಕೂಡ ಭಾರತ ನಿರಂತರವಾಗಿ ಸಂಬಂಧವನ್ನು ಹೊಂದುತ್ತಾ ನಾವು ಕಾಣ್ತೇವೆ. ಸ್ನೇಹ ಸಂಬಂಧಗಳನ್ನ ಉಳಿಸ್ಕೊಂಡ್ಬಂದಿರುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ರೀತಿಯ ಸಂಬಂಧ ನೋಡುವಂಥದ್ದು ಭಾರತ ಮತ್ತು ರಷ್ಯಾದ ಪಾಲುಗಾರಿಕೆ, ರಷ್ಯಾ ಪಾರ್ಟ್ನರ್ಶಿಪ್ಪನ್ನು ನಾವು ನೋಡಬೇಕಾಗುತ್ತೆ. ನೋಡಿ, ಭಾರತ ಮತ್ತು ರಷ್ಯಾ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಪಾಲುದಾರಿಕೆಯನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಸೋವಿಯತ್ ಒಕ್ಕೂಟ ಛಿದ್ರಗೊಂಡ ನಂತರದಲ್ಲಿ ರಷ್ಯಾ ದೇಶ ವಿಶ್ವಸಂಸ್ಥೆಯಲ್ಲಿ ಸೋವಿಯತ್ನ ಒಂದು ಉತ್ತರಾಧಿಕಾರಿಯಾಗಿ ಆವಿರ್ಭವಿಸುತ್ತೆ. ಅಂದರೆ ಸೋವಿಯತ್ ಒಕ್ಕೂಟದ ಒಂದು ಉತ್ತರಾಧಿಕಾರಿ ಯಾರು ಅಂತ ಅಂದಾಗ ಅಲ್ಲಿ ರಷ್ಯಾ ಆ ಒಂದು ಉತ್ತರಾಧಿಕಾರವನ್ನು ಪಡ್ಕೊಂಡು ಸೋವಿಯತ್ ರಷ್ಯಾ ಹಿಂದಿನ ಒಂದು ಸೋವಿಯತ್ ರಷ್ಯಾದ ಒಂದು ಸ್ಥಾನಮಾನ ಇತ್ತು, ಅದನ್ನು ಈಗಿನ ಒಂದು ಹೊಸ ರಷ್ಯಾ ದೇಶ ಅದನ್ನು ಪಡ್ಕೊಳ್ಳುವಂಥ ನಾವು ಕಾಣ್ತೇವೆ. ನೋಡಿ, ಅವಿಭಜಿತ ಒಂದು ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದಂತಹ ರಷ್ಯಾದ ಜೊತೆಗಿನ
ಆ ಒಂದು ಐತಿಹಾಸಿಕ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಭಾರತ ನಿರ್ಧರಿಸುತ್ತೆ. ಹಾಗೆ ಅದನ್ನು ಇಂದಿಗೂ ಕೂಡ ಮುಂದುವರಿಸ್ಕೊಂಡು ಬರ್ತಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ. 1991ರಿಂದ ಭಾರತ ಮತ್ತು ರಷ್ಯಾ ತಮ್ಮ ಒಂದು ದ್ವಿಪಕ್ಷೀಯ ಸಂಬಂಧಗಳಿಗೆ ಒಂದು ಹೊಸ ಒಂದು ರೂಪವನ್ನು ಕೊಡಲಿಕ್ಕೆ ಎರಡೂ ಕೂಡ ಕಾರ್ಯನಿರ್ವಹಿಸುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆನಂತರದಲ್ಲಿ ಎರಡರ ಸಂಬಂಧಗಳನ್ನ ಹೇಗೆ ನಾವು ರೂಪಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ದ್ವಿಪಕ್ಷೀಯ ಸಂಬಂಧಗಳನ್ನು ಒಂದು ರೂಪಿಸುವಲ್ಲಿ ಹೊಸ ಒಂದು ಕಾರ್ಯವಿಧಾನವನ್ನು ಕಂಡುಕೊಳ್ತವೆ. ಎರಡೂ ದೇಶಗಳ ಒಂದು ಮುಖ್ಯಸ್ಥರುಗಳು ಪರಸ್ಪರ ಭೇಟಿಯಾಗುವಂಥದ್ದು, ಹಾಗೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಹೊಸ ಒಂದು ಸಂಬಂಧಗಳನ್ನು ಹುಟ್ಟುಹಾಕಲಿಕ್ಕೆ ಪರಸ್ಪರ ನಂಬಿಕೆಯ ಆಧಾರದಲ್ಲಿ ಅವುಗಳು ಮತ್ತಷ್ಟು ಪುಷ್ಟಿ ಕೊಡುವಂಥ ಕಾರ್ಯವನ್ನು ಕೂಡ ಮಾಡ್ತವೆ. ಈ ರೀತಿ ಪರಸ್ಪರ ಭೇಟಿ ಕೊಡುವ ಮೂಲಕ ಎರಡೂ ದೇಶಗಳ ಒಂದು ನಾಯಕರುಗಳು ಈ ದೇಶಗಳ ನಡುವೆ ವ್ಯಾಪಾರ ಮತ್ತು ವಾಣಿಜ್ಯ ಇರ್ಬೋದು, ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇರ್ಬೋದು, ಹಾಗೆ ಶಿಕ್ಷಣ, ಹಾಗೆ ಸಾಂಸ್ಕೃತಿಕ ಸಂಬಂಧಗಳನ್ನ ಬೆಳೆಸುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡ್ಬಂದಿರುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ಇನ್ನೊಂದು ಅಂಶವನ್ನು ನಾವು ಗಮನಿಸುವಂಥದ್ದು ಒಪ್ಪಂದಗಳು, ಅಗ್ರಿಮೆಂಟ್ಸ್ಗಳನ್ನ ನಾವು ಗಮನಿಸ್ತೇವೆ. ನೋಡಿ, ಭಾರತ ಮತ್ತು ಒಂದು ರಷ್ಯಾ ನಡುವೆ ಹಲವು ರೀತಿಯಾದಂಥ ಒಂದು ಒಪ್ಪಂದಗಳಾಗಿರುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಭಾಳ ಮುಖ್ಯವಾಗಿ ಗಮನಿಸುವಂಥ ಒಂದು ಒಪ್ಪಂದ ಅಂದರೆ 1993ರಲ್ಲಿನ ರೂಪಾಯಿ ರೂಬಲ್ ಒಪ್ಪಂದ. ನೋಡಿ, ಇದು ಆ ಒಂದು PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾ ನಡುವೆ ಏರ್ಪಡುವಂಥ ಪ್ರಮುಖವಾದಂಥ ಒಂದು ಒಪ್ಪಂದ ಆಗಿದೆ. ಈ ಒಂದು ಒಪ್ಪಂದ ಮೂಲಕ ನಿರಂತರವಾಗಿ ರಷ್ಯಾದ ಯುದ್ಧ ಸಾಮಗ್ರಿಗಳನ್ನ ಪೂರೈಕೆ ಮಾಡುವಂಥದ್ದನ್ನು ಖಚಿತಪಡಿಸ್ಕೊಳ್ಳುವಂಥದ್ದು ನಾವು ಗಮನಿಸ್ತೇವೆ. ಅಂದರೆ ಭಾರತಕ್ಕೆ ನಿರಂತರವಾಗಿ ರಷ್ಯಾ ಯುದ್ಧ ಸಾಮಗ್ರಿಗಳನ್ನ ಪೂರೈಕೆ ಮಾಡಲಿಕ್ಕೆ ಒಂದು ಭರವಸೆ ನೀಡುವಂಥ ಕೆಲಸವನ್ನು ಮಾಡುತ್ತೆ. ಹಾಗೆ ಕಾಶ್ಮೀರದ ಸಮಸ್ಯೆಗೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯದಲ್ಲಿ ಭಾರತವನ್ನು ಬೆಂಬಲಿಸುವುದಾಗಿ ಭಾರತಕ್ಕೆ ಭರವಸೆಯನ್ನು ನೀಡುತ್ತೆ. ಅಂದರೆ ಭಾರತದ ಪರವಾಗಿ ಕಾಶ್ಮೀರ ವಿವಾದಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ರಷ್ಯಾ ತನ್ನ ನಿಲುವನ್ನು ವ್ಯಕ್ತಪಡಿಸುವಂಥ ಒಂದು ಅಂಶಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುವಂಥ ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶ ಅಂದರೆ ದ್ವಿಪಕ್ಷೀಯ ವ್ಯಾಪಾರಕ್ಕೆ ಪೂರಕವಾಗಿ 1994ರಲ್ಲಿ ಎರಡೂ ಒಂದು ದೇಶಗಳು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಮಾಡುವಂಥದ್ದು ನಾವು ಗಮನಿಸ್ಬೋದು. ಅಂದರೆ ಎರಡೂ ದೇಶಗಳ ನಡುವೆ, ಭಾರತ ಮತ್ತು ರಷ್ಯಾ ನಡುವೆ ಒಂದು ದ್ವಿಪಕ್ಷೀಯ ಒಂದು ವ್ಯಾಪಾರಕ್ಕೆ, ಅಲ್ಲಿಂದ ರಷ್ಯಾದಿಂದ ಭಾರತಕ್ಕೆ, ಭಾರತದಿಂದ ರಷ್ಯಾಕ್ಕೆ ಆಮದು ಮತ್ತು ರಫ್ತುಗಳನ್ನ ಹೆಚ್ಚಿಸುವಂಥ ದೃಷ್ಟಿಯಿಂದ 1994ರಲ್ಲಿ ಎರಡೂ ದೇಶಗಳ ನಡುವೆ ವ್ಯಾಪಾರಿ ಒಪ್ಪಂದಕ್ಕೆ ಸಹಿಯನ್ನು ಮಾಡಲಾಗುತ್ತೆ. ಹಾಗೆ ಇನ್ನೊಂದು ಕ್ಷೇತ್ರ ಅಂದರೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದಗಳು ಏರ್ಪಟ್ಟಿರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಅದನ್ನು ನಾವು ಇಸ್ರೋ ಅಂತ ಕರಿತೇವೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ನಾವು ಅದನ್ನು ಹೇಳ್ತೇವೆ. ಈ ಒಂದು ಸಂಸ್ಥೆ ಭಾರತದಲ್ಲಿ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಕೈಗೊಳ್ಳುವಂಥ ಕಾರ್ಯವನ್ನು ಮಾಡುತ್ತೆ. ಇದೇ ರೀತಿಯಲ್ಲಿ ರಷ್ಯಾದಲ್ಲಿರುವಂಥ ಒಂದು ಸಂಸ್ಥೆ, ಅದನ್ನು ನಾವು ಗ್ಲಾವ್ ಕಾಸ್ಮಾಸ್ ಅಂತೇಳಿ ಕರಿತೇವೆ. ಈ ಒಂದು ಭಾರತದ ಇಸ್ರೋ ಮತ್ತು ರಷ್ಯಾ ದೇಶದ ಗ್ಲಾವ್ ಕಾಸ್ಮಾಸ್ ನಡುವೆ ಆದಂಥ ಒಂದು ಒಪ್ಪಂದದ ಫಲವಾಗಿ ಆ ಒಂದು ಎರಡು ದೇಶಗಳು ಸಹಿಯನ್ನು ಹಾಕುವ ಮೂಲಕ ಆ ಒಂದು ಭಾರತಕ್ಕೆ ಕ್ರಯೋಜೆನಿಕ್ ಎಂಜಿನ್ ಪೂರೈಕೆ ಮತ್ತು ತಂತ್ರಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ರಷ್ಯಾ ಈ ಒಂದು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಅದನ್ನು ಬಳಕೆ ಮಾಡ್ತಿರುತ್ತೆ. ಭಾರತದ ಒಂದು ಇಸ್ರೋ ಮತ್ತು ರಷ್ಯಾದ ಗ್ಲಾವ್ ಕಾಸ್ಮೋಸ್ ಸಂಸ್ಥೆ ನಡುವೆ ಆದಂಥ ಒಪ್ಪಂದದ ಫಲವಾಗಿ ಈ ಒಂದು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಭಾರತ ಕೂಡ ಪಡ್ಕೊಂಡು ತಾನು ಕೂಡ ಒಂದು ರಾಕೆಟ್ಗಳಲ್ಲಿ ಅದನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಒಂದು ಅಂಶವನ್ನು ನಾವು ಕಾಣ್ತೇವೆ. ಇದರಿಂದ ಭಾರತದ ಒಂದು ಬಾಹ್ಯಾಕಾಶ ತಂತ್ರಜ್ಞಾನ ಒಂದು ಕ್ಷೇತ್ರದಲ್ಲಿ ಕ್ರಾಂತಿಕಾರಕವಾದ ಒಂದು ಬದಲಾವಣೆಗಳು ಆಗ್ತವೆ. ಭಾರತ ಹಲವಾರು ಒಂದು ಉಪಗ್ರಹಗಳನ್ನು ಹಾರಿಸಲಿಕ್ಕೆ, ಹಲವಾರು ದೇಶಗಳ ಒಂದು ಉಪಗ್ರಹಗಳನ್ನು ಕೂಡ ಭಾರತ ಉಡಾವಣೆ ಮಾಡುವಂಥ ಒಂದು ಕಾರ್ಯವನ್ನು ಇತ್ತೀಚೆಗೆ ನಿರ್ವಹಿಸ್ತಿದೆ. ಇವೆಲ್ಲವೂ ಕೂಡ ಕಾರಣ ಆ ಒಂದು ಭಾರತ ಮತ್ತು ರಷ್ಯಾದ ಒಂದು ತಂತ್ರಜ್ಞಾನದಲ್ಲಿನ ಆ ಒಂದು ಒಪ್ಪಂದ. ಹಾಗೆ ಉಭಯ ದೇಶಗಳು ಪರಸ್ಪರ ಸಹಕಾರದಿಂದ ಹಲವಾರು ವಿಚಾರಗಳಲ್ಲಿ ಆ ಒಂದು ಒಪ್ಪಂದಗಳನ್ನು ಮಾಡ್ಕೊಂಡಿರೋದು ನಾವು ಕಾಣ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಭಯೋತ್ಪಾದನೆ, ಹಾಗೆ ಸಂಘಟಿತ ಒಂದು ಅಪರಾಧ, ಹಾಗೆ ಕಾನೂನು ಬಾಹಿರ ಶಸ್ತ್ರಾಸ್ತ್ರ ವ್ಯಾಪಾರದಂಥ ಒಂದು ಕೃತ್ಯಗಳೇನಿದೆ ಇವುಗಳನ್ನು ಮಟ್ಟ ಹಾಕುವಲ್ಲಿ ಎರಡೂ ದೇಶಗಳು ಕೂಡ ಒಟ್ಟಿಗೆ ಕಾರ್ಯಚಟುವಟಿಕೆಗಳನ್ನ ತೀವ್ರಗೊಳಿಸಲಿಕ್ಕೆ, ಮಾಹಿತಿಗಳನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ ಒಪ್ಪಂದಗಳನ್ನ ಮಾಡ್ಕೊಳ್ತವೆ. ಏಕೆಂದರೆ ಈ ರಾಷ್ಟ್ರಗಳು ಎದುರಿಸ್ತಿರುವಂಥ ಪ್ರಮುಖವಾದಂಥ ಸವಾಲು ಅಂತಂದರೆ ಭಯೋತ್ಪಾದನೆ. ಆ ಒಂದು ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂಥದ್ದು, ಹಾಗೆ ಸಂಘಟಿತ ಅಪರಾಧಗಳನ್ನ ನಿರ್ಮೂಲನೆ ಮಾಡುವಂಥದ್ದು, ಕಾನೂನು ಬಾಹಿರ ಶಸ್ತ್ರಾಸ್ತ್ರ ವ್ಯಾಪಾರಗಳನ್ನ ನಿರ್ಮೂಲನೆ ಮಾಡುವಂಥದ್ದು, ಇಂಥ ಒಂದು ಕೃತ್ಯಗಳನ್ನ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಎರಡೂ ದೇಶಗಳು ಕೂಡ ಒಪ್ಪಂದವನ್ನು ಮಾಡಿಕೊಂಡು ಮುನ್ನಡೆಯುವಂಥ ಕೆಲಸವನ್ನು ಮಾಡ್ತವೆ. ಹಾಗೆ ಪರಸ್ಪರ ಹಿತಾಸಕ್ತಿಗಳ ಒಂದು ರಕ್ಷಣೆಗಾಗಿ ಎರಡೂ ದೇಶಗಳು ಕೂಡ ಜಂಟಿಯಾಗಿ ವೈಜ್ಞಾನಿಕ ಒಂದು ಸಂಶೋಧನೆಗಳನ್ನ ಕೈಗೊಳ್ಳಲಿಕ್ಕೆ ಕೂಡ ಒಪ್ಪಿಗೆಯನ್ನು ಸೂಚಿಸುವಂಥದ್ದು ನಾವು ಗಮನಿಸ್ಬೋದು. ಅಂದರೆ ಜಂಟಿಯಾಗಿ ನಾವು ವೈಜ್ಞಾನಿಕ ಸಂಶೋಧನೆಗಳು ಕೈಗೊಂಡು ಆ ಒಂದು ಸಂಶೋಧನಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಎರಡೂ ದೇಶಗಳು ಕೂಡ ಪರಸ್ಪರ ಒಟ್ಟಿಗೆ ಸೇರಿ ಆ ಒಂದು ಕಾರ್ಯವನ್ನು ಮಾಡೋಕ್ಕೆ, ಸಂಶೋಧನೆಗಳನ್ನ ಮಾಡಲಿಕ್ಕೆ ಒಂದು ಒಪ್ಪಿಗೆಯನ್ನು ಸೂಚಿಸ್ತವೆ. ಹಾಗೆ ಭಾರತದ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ PV ನರಸಿಂಹರಾವ್ ಅವರು ರಷ್ಯಾಕ್ಕೆ ಭೇಟಿ ಕೊಡ್ತಾರೆ. ಈ ಒಂದು ಭೇಟಿಯ ಸಂದರ್ಭದಲ್ಲಿ ಮುಂದಿನ 20 ವರ್ಷಗಳಲ್ಲಿ
ಆ ಒಂದು ಎರಡೂ ದೇಶಗಳಿಗೆ ಮಾರ್ಗದರ್ಶಿ ಆಗುವಂತೆ ಒಂದು ಸ್ನೇಹ ಮತ್ತು ಸಹಕಾರದ ಒಪ್ಪಂದವನ್ನು ಸಿದ್ಧಪಡಿಸಲಾಗುತ್ತೆ. ಈ ರೀತಿ ಭಾರತ ಮತ್ತು ರಷ್ಯಾ ನಡುವೆ 20 ವರ್ಷಗಳ ಒಂದು ಸ್ನೇಹ ಸಹಕಾರ ಒಪ್ಪಂದದ ಫಲವಾಗಿ ಇವೆಲ್ಲವೂ ಅಂಶಗಳು ಕೂಡ ನಡ್ಕೊಂಡ್ಬಂದಿರುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಭಾರತ ಮತ್ತು ರಷ್ಯಾ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು, ಒಂದು ಬೈಲೇಟ್ರಲ್ ರಿಲೇಷನ್ಸ್ ಹೇಗಿದೆ ಅಂತ ನಾವು ನೋಡುವ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾ ಏನಿದೆ ಇವೆರಡೂ ದೇಶಗಳ ನಡುವೆ ಹಲವು ದ್ವಿಪಕ್ಷೀಯ ಸಂಬಂಧಗಳಿಗೆ ಅವಕಾಶ ಇರುವಂಥ ನಾವು ಕಾಣ್ತೇವೆ. ರಷ್ಯಾ ಮತ್ತು ವಿಭಜಿತ ಒಂದು ಸೋವಿಯತ್ ಒಕ್ಕೂಟದ ಇತರೆ ಗಣರಾಜ್ಯಗಳು ಭಾರತವನ್ನು ಒಂದು ಉನ್ನತ ಸ್ಥಾನದಲ್ಲಿ ಪರಿಗಣಿಸಿರುವಂಥದ್ದು ನಾವು ಕಾಣ್ತೇವೆ. ಏಕೆಂದರೆ ಭಾರತ ಆ ಒಂದು ನಿರಂತರವಾಗಿ ಅವುಗಳ ಜೊತೆಯಲ್ಲಿ ಉತ್ತಮವಾದಂಥ ಬಾಂಧವ್ಯ ಇಟ್ಕೊಂಡಿದೆ. ಹಾಗಾಗಿ ಈ ಒಂದು ದೇಶಗಳು ಕೂಡ ಭಾರತದ ಜೊತೆಯಲ್ಲಿ ಉನ್ನತವಾದಂಥ ಒಂದು ಸ್ಥಾನಮಾನವನ್ನು ಕೊಟ್ಟು ಭಾರತಕ್ಕೆ ಆ ಒಂದು ದೇಶದ ಜೊತೆಯಲ್ಲಿ ಸ್ನೇಹಯುತ ಸಂಬಂಧವನ್ನು ಹೊಂದಿರುವಂಥ ನಾವು ಕಾಣ್ತೇವೆ. ಇದಕ್ಕೆ ಕಾರಣ ಏನಂತಂದರೆ ಭಾರತವು ಅನುಸರಿಸುತ್ತಿರುವಂಥ ಒಂದು ತತ್ವಗಳು. ಅದರಲ್ಲಿ ಬಹಳ ಮುಖ್ಯವಾಗಿ ಭಾರತದಲ್ಲಿರುವಂಥ ಜಾತ್ಯತೀತ ಮನೋಭಾವನೆ, ಅಂದರೆ ಎಲ್ಲ ಜಾತಿ ಧರ್ಮಗಳನ್ನು ಸಮಾನ ಅಂತ ಪರಿಗಣಿಸುವಂಥ ಮನೋಭಾವನೆ, ಹಾಗೆ ಪ್ರಜೆಗಳಿಗೆ ಹಕ್ಕುಗಳನ್ನ ಕೊಟ್ಟಿರುವಂಥದ್ದು. ನಮ್ಮ ಸಂವಿಧಾನದಲ್ಲಿ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನ ಕೊಡಲಾಗಿದೆ, ಅವುಗಳ ರಕ್ಷಣೆಯನ್ನು ಕೊಟ್ಟು ಕಾಪಾಡುವಂಥದ್ದು. ಹಾಗೆ ಸಮಾನತೆಯನ್ನು ನೀಡುವಂಥ ಒಂದು ಅವಕಾಶವನ್ನು ಎಲ್ಲರಿಗೂ ಕೂಡ ನೀಡಿರುವಂಥದ್ದು. ಹಾಗೆ ಸ್ಥಿರವಾದಂಥ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು. ಇದು ಆ ಒಂದು ರಷ್ಯಾ ದೇಶದ ಒಂದು ಎಲ್ಲ ರಾಷ್ಟ್ರಗಳಲ್ಲಿ, ಆ ರಷ್ಯಾದಲ್ಲಿರುವಂಥ ಎಲ್ಲ ಒಂದು ರಾಷ್ಟ್ರಗಳಲ್ಲಿ ಭಾರತದ ಬಗ್ಗೆ ಒಂದು ಉನ್ನತವಾದಂಥ ಒಂದು ಗೌರವದ ಭಾವನೆ ಮೂಡಲಿಕ್ಕೆ ಕಾರಣ ಆಗಿದೆ. ಭಾರತ ಸ್ಥಿರವಾದಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಬರ್ತದೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದುವರೆಗೂ ಕೂಡ ಎಲ್ಲೂ ಕೂಡ ಏರುಪೇರುಗಳಾಗಲಿಕ್ಕೆ ಸಾಧ್ಯ ಆಗಿಲ್ಲ. ಸರ್ವಾಧಿಕಾರತ್ವದ ಉಗಮಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಇಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಆ ಒಂದು ರಷ್ಯಾ ಒಂದು ಸರ್ವೇ ಸಾಮಾನ್ಯವಾಗಿ ಗೌರವದ ಭಾವನೆಯನ್ನು ಹೊಂದಿರುತ್ತದನ್ನು ನಾವು ಕಾಣ್ತೇವೆ. ಹಾಗೆ ಕೈಗಾರಿಕಾ ಒಂದು ಸ್ವಾವಲಂಬನೆ ಮತ್ತು ಆರ್ಥಿಕ ತಳಹದಿ, ಹಾಗೆ ಜಾಗತಿಕ ಸಮಸ್ಯೆಗಳಿಗೆ ಭಾರತ ನೀಡುವಂಥ ಒಂದು ಸ್ಪಂದನೆ ಏನಿದೆ, ಇದು ಕೂಡ ಆ ಒಂದು ರಷ್ಯಾದ ಒಂದು ದೇಶಗಳು ಭಾರತದ ಬಗ್ಗೆ ಗೌರವದ ಸ್ಥಾನಮಾನವನ್ನು ಹೊಂದಲಿಕ್ಕೆ ಕಾರಣ ಇರುತ್ತದೆ ನಾವು ಕಾಣ್ತೇವೆ. ಉದಾಹರಣೆಗೆ ನಾವು ನೋಡೋದಾದರೆ ಶಾಂತಿ, ನಿಶಸ್ತ್ರೀಕರಣ, ಹಾಗೆ ಆರ್ಥಿಕ ಅಭಿವೃದ್ಧಿ, ಮಾನವ ಹಕ್ಕುಗಳು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಬಹಳ ಮುಖ್ಯವಾಗಿ ಭಾರತ ವಿಶೇಷವಾಗಿ ವಿಶ್ವಸಂಸ್ಥೆಯಲ್ಲಿ ಹಾಗೆ ಅದರ ಅಂಗಸಂಸ್ಥೆಗಳಲ್ಲಿ ಪ್ರಜಾಪ್ರಭುತ್ವದ ವಿಸ್ತರಣೆಗೆ ನೀಡಿರುವಂಥ ಒಂದು ಮಹತ್ವದ ಅಂಶಗಳೇನಿದೆ, ಇವೆಲ್ಲವೂ ಕೂಡ ನಾವು ಇದಕ್ಕೆ ಉದಾಹರಣೆಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಭಾರತ ಶಾಂತಿ ಮತ್ತು ನಿಶಸ್ತ್ರೀಕರಣಕ್ಕೋಸ್ಕರ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಅದನ್ನು ನೀಡ್ತಾ ಬಂದಿರುವುದನ್ನು ನಾವು ಗಮನಿಸ್ಬೋದು. ಹಾಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ತನ್ನ ಒಂದು ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ಕೊಂಬಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಅಂತಾರಾಷ್ಟ್ರೀಯ ಸಂಘಟನೆಗಳಾದಂಥ ಒಂದು ವಿಶ್ವ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, ಹಾಗೆ ಇತರ ಸಂಘಟನೆಗಳು, ಹಾಗೆ ವಿಶೇಷವಾಗಿ ವಿಶ್ವಸಂಸ್ಥೆಯಲ್ಲಿ ಹಾಗೆ ಅದರ ಅಂಗಸಂಸ್ಥೆಗಳು ಕೂಡ ನಿರಂತರವಾಗಿ ಅದು ತನ್ನ ಪಾತ್ರವನ್ನು ನಿರ್ವಹಿಸ್ತಾ ಬರ್ತದೆ. ಹಾಗೆ ಪ್ರಜಾಪ್ರಭುತ್ವದ ವಿಸ್ತರಣೆಗೆ ಕೂಡ ಅದು ಪ್ರಮುಖವಾದ ಒಂದು ಕೊಡುಗೆ ನೀಡ್ತಾ ಇದೆ. ಹೀಗಾಗಿ ಅವುಗಳ ಬಗ್ಗೆ, ಭಾರತದ ಬಗ್ಗೆ ಆ ದೇಶಗಳು ಹೆಚ್ಚಾಗಿ ಒಂದು ಗೌರವವನ್ನು ಹೊಂದಿದೆ. ಹಾಗೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಒಂದು ಶಾಶ್ವತ ಸದಸ್ಯತ್ವಕ್ಕಾಗಿ ರಷ್ಯಾ ದೇಶ ನಿರಂತರವಾಗಿ ಬೆಂಬಲಿಸ್ತಾ ಬಂದಿರುವುದನ್ನು ನಾವು ಕಾಣ್ತೇವೆ. ನೋಡಿ, ಭಾರತದ ಆ ಒಂದು ಈಗಿನ ಒಂದು ಸ್ಥಾನಮಾನ ನೋಡಿದಾಗ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿ ಇರುವಂಥ ಕಾಯಂ ಸದಸ್ಯ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತಕ್ಕೂ ಕೂಡ ಒಂದು ಸ್ಥಾನಮಾನವನ್ನು ಕೊಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ನಡೆಸುತ್ತಿರುವಂಥ ಒಂದು ಹೋರಾಟ ಏನಿದೆ, ಇದಕ್ಕೆ ನಿರಂತರವಾಗಿ ರಷ್ಯಾ ಬೆಂಬಲವನ್ನು ಕೊಡ್ತಾಯಿದೆ. ಭಾರತವೂ ಕೂಡ ಆ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಯೋಗ್ಯತೆಯನ್ನು ಹೊಂದಿದೆ ಎಂಬುದು ರಷ್ಯಾದ ಒಂದು ವಾದ ಆಗಿದೆ. ಹಾಗಾಗಿ ಅದಕ್ಕೆ ನಿರಂತರವಾಗಿ ಬೆಂಬಲ ಕೊಡ್ತಿರುವಂಥ ನಾವು ಕಾಣ್ತೇವೆ. ನೋಡಿ, ಭಾರತ ಮತ್ತು ರಷ್ಯಾ ನಡುವೆ ಇರುವಂಥ ರಕ್ಷಣಾ ವಿಷಯಗಳು ಹಾಗೆ ಉನ್ನತ ಮಟ್ಟದ ಸಹಕಾರವನ್ನು ಒಳಗೊಂಡಂತೆ ಅವುಗಳ ನಡುವೆ ಬಹುಮುಖ ಸಂಬಂಧಗಳನ್ನ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಆಗಿದೆ. ರಕ್ಷಣಾ ವಿಷಯಕ್ಕಿರ್ಬೋದು, ಆರ್ಥಿಕ ವಿಷಯಗಳಿರ್ಬೋದು, ವ್ಯಾಪಾರ ಚಟುವಟಿಕೆಗಳಿರ್ಬೋದು, ಎಲ್ಲ ವಿಷಯಗಳು ಕೂಡ ಭಾರತ ಮತ್ತು ರಷ್ಯಾ ನಡುವೆ ಉತ್ತಮವಾದಂಥ ಒಂದು ಬಾಂಧವ್ಯಗಳು ಏರ್ಪಡಲಿಕ್ಕೆ ಸಾಧ್ಯ ಆಗಿರುವಂಥ ನಾವು ಕಾಣ್ತೇವೆ. ಆ ಎರಡೂ ದೇಶಗಳು ಕೂಡ ನಿರಂತರವಾಗಿ ವಾರ್ಷಿಕ ದ್ವಿಪಕ್ಷೀಯ ಶೃಂಗಸಭೆಗಳನ್ನ ಉಭಯ ದೇಶಗಳು ಕೂಡ ನಡೆಸ್ಕೊಬರುವ ಮೂಲಕ ಪರಸ್ಪರ ಸಹಕಾರ ಹಾಗೆ ಪರಸ್ಪರ ಹಿತಾಸಕ್ತಿಗಳನ್ನ ಕಾಪಾಡುವಂಥದ್ದು, ಸ್ನೇಹ, ನಂಬಿಕೆ, ಐತಿಹಾಸಿಕ ಸಂಬಂಧಗಳ ಆಧಾರದ ಮೇಲೆ ನಿರಂತರವಾಗಿ ಎರಡೂ ದೇಶಗಳ ನಡುವೆ ಬಲಗೊಳಿಸುವಂಥ ಒಂದು ಪ್ರಯತ್ನದತ್ತ ಸಾಗಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗಾಗಿಯೇ ಎರಡೂ ದೇಶಗಳು ಕೂಡ ನಿರಂತರವಾಗಿ ಒಂದು ದ್ವಿಪಕ್ಷೀಯ ಒಂದು ಶೃಂಗಸಭೆಗಳನ್ನ ಒಂದು ನಡೆಸ್ಕೊಂಡ್ಬರ್ತಿರುವಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಭಾರತ ಮತ್ತು ರಷ್ಯಾ ದೇಶ ನಡುವಿನ ನಾಯಕರ ಇತ್ತೀಚಿನ ಒಂದು ಭೇಟಿಗಳೇನಿದೆ ಮತ್ತು ಹೊಸ ಒಪ್ಪಂದಗಳೇನಿದೆ, ರೀಸೆಂಟ್ ವಿಸಿಟ್ಸ್ ಮತ್ತು ನ್ಯೂ ಟೈಸ್ಗಳೇನಿದೆ ಅಂತ ನಾವು ನೋಡುವ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾದ ಒಂದು ನಾಯಕರ ನಡುವೆ ಹಲವಾರು ಭೇಟಿಗಳಾಗಿರುವಂಥದ್ದು ನಾವು ಕಾಣ್ತೇವೆ. ನೋಡಿ, ರಷ್ಯಾದ ನಾಯಕರು ಮತ್ತು ಇತರ ಉನ್ನತ ಅಧಿಕಾರಿಗಳ ಒಂದು ವರ್ಗ, ಹೊಸದಾಗಿ ರಚನೆಯಾದಂಥ ಇತರೆ ಒಂದು ಗಣರಾಜ್ಯಗಳೇನಿದೆ ಅವುಗಳು ನಿರಂತರವಾಗಿ ಭಾರತಕ್ಕೆ ಭೇಟಿ ಕೊಡ್ತಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಭಾರತದ ಜೊತೆ ಸಹಕಾರ, ಸ್ನೇಹದ ಮಹತ್ವವನ್ನು ಅರಿತು ಅವುಗಳು ಆ ಸ್ನೇಹಯುತವಾದ ಸಂಬಂಧವನ್ನು ಮುಂದುವರ್ಸ್ಕೊಬರ್ತಿರುವಂಥದ್ದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಭಾರತ ಮತ್ತು ರಷ್ಯಾ ಹಾಗೂ ಇತರ ಗಣರಾಜ್ಯಗಳ ನಡುವೆ ಸಮಗ್ರ ಒಪ್ಪಂದಗಳಿಗೆ ಕೂಡ ಸಹಿ ಹಾಕಲ್ಪಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ.
ಇದು ಎಲ್ಲ ದೇಶಗಳ ಉನ್ನತ ಧ್ಯೇಯಗಳ ಒಂದು ಬೆಳವಣಿಗೆಗೆ ಅದು ಕಾರಣ ಆಗಿರುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳ ಮುಖ್ಯವಾಗಿ ಭಾರತ ಮತ್ತು ರಷ್ಯಾಗಳ ಸಂಬಂಧದಲ್ಲಿ ಒಂದು ಹೊಸ ಸಹಕಾರದ ವೃದ್ಧಿಗೆ, ಅಂದರೆ ರಷ್ಯಾ ಅಂತ ಏನು ಆ ದೇಶದಲ್ಲಿದೆ, ಸೋವಿಯತ್ ಯೂನಿಯನ್ನಿಂದ ವಿಘಟನೆಯಾದಂಥ ಹೊಸ ರಷ್ಯಾ ಏನಿದೆ ಆ ದೇಶದ ಜೊತೆಯಲ್ಲಿ ಉತ್ತಮವಾದಂಥ ಒಂದು ಕೊಂಡಿಯನ್ನು ಬೆಸೆಯುವಲ್ಲಿ ಹೆಚ್ಚು ಸಹಕಾರಿಯಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸೋದಂದರೆ 13ನೇ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ 2012ರಲ್ಲಿ ರಷ್ಯಾದ ಅಧ್ಯಕ್ಷರಾಗಿದ್ದಂಥ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿಯನ್ನು ಕೊಡ್ತಾರೆ. ಭಾರತಕ್ಕೆ ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರ ಜೊತೆಯಲ್ಲಿ ಭೇಟಿಯನ್ನು ಮಾಡ್ತಾರೆ. ಅವರ ಜೊತೆಯಲ್ಲಿ ಹಲವಾರು ಸುತ್ತಿನ ಚರ್ಚೆಗಳನ್ನ ಮಾಡ್ತಾರೆ. ಆ ಎರಡೂ ದೇಶಗಳ ನಡುವಿನ ಒಂದು ಸ್ನೇಹ ಸಂಬಂಧಗಳನ್ನ ವೃದ್ಧಿಸುವಂಥ ನಿಟ್ಟಿನಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಹಾಗೆ ರಷ್ಯಾದ ಅಧ್ಯಕ್ಷರಾಗಿದ್ದಂಥ ವ್ಲಾಡಿಮಿರ್ ಪುಟಿನ್ ಅವರು ಚರ್ಚೆ ಮಾಡುವಂಥದ್ದು ನಾವು ಗಮನಿಸ್ಬೋದು. ನೋಡಿ, ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧಕ್ಕೆ ಪೂರಕವಾಗಿ ಮಹತ್ವದ ಒಂದು ಕ್ಷೇತ್ರಗಳ ಪುನರವಲೋಕನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಮಾತುಕತೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಕ್ಟೋಬರ್ 2013ರಲ್ಲಿ ಮಾಸ್ಕೋದಲ್ಲಿ ನಡೆದಂಥ 14ನೇ ಶೃಂಗಸಭೆಯಲ್ಲಿ ದ್ವಿಪಕ್ಷೀಯ ಒಂದು ಸಂಬಂಧಗಳ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸ್ತಾರೆ. ಒಂದು ಭಾರತಕ್ಕೆ ಬಂದಂಥ ಪುಟಿನ್ ಅವರು ಅನಂತರದಲ್ಲಿ ಆ ಒಂದು 2013ರಲ್ಲಿ ಆ ಒಂದು ರಷ್ಯಾ ದೇಶಕ್ಕೆ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಭೇಟಿ ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಮನಮೋಹನ್ ಸಿಂಗ್ ಅವರು ಭೇಟಿ ಕೊಟ್ಟು ಆ ಒಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಉತ್ತಮಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ನೋಡಿ, ಈ ಒಂದು ಭೇಟಿ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದಗಳನ್ನು ಬಲಪಡಿಸಲಿಕ್ಕೆ ವ್ಲಾಡಿಮಿರ್ ಪುಟಿನ್ ಅವ್ರ ಜೊತೆಯಲ್ಲಿ ಭಾಗವಹಿಸಿದಂಥ 5ನೇ ಒಂದು ಶೃಂಗ ಸಮ್ಮೇಳನ ಆಗಿದ್ದಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅಂದರೆ ನಿರಂತರವಾಗಿ 5 ಒಂದು ಸಭೆಗಳಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ವ್ಲಾಡಿಮಿರ್ ಪುಟಿನ್ ಅವರ ಜೊತೆಯಲ್ಲಿ ಭಾಗವಹಿಸಿ ಭಾರತ ಮತ್ತು ರಷ್ಯಾ ಸಂಬಂಧಗಳನ್ನ ಬಲಗೊಳಿಸುವಂಥ ಒಂದು ಕಾರ್ಯವನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಬ್ಬರು ನಾಯಕರು ಕೂಡ ರಕ್ಷಣೆ ಮತ್ತು ಇತರೆ ಒಂದು ಕ್ಷೇತ್ರಗಳಲ್ಲಿ, ಅಂದರೆ ವ್ಯಾಪಾರ, ವಾಣಿಜ್ಯ ಹಾಗೆ ಇತರೆ ಒಂದು ಕ್ಷೇತ್ರಗಳಿದೆ, ಈ ಒಂದು ಕ್ಷೇತ್ರಗಳಲ್ಲೂ ಕೂಡ ಒಪ್ಪಂದಗಳನ್ನ ಮಾಡ್ಕೊಳ್ಳಿಕ್ಕೆ ಉನ್ನತ ಮಟ್ಟದಲ್ಲಿ ಅದನ್ನು ಪರಿಗಣಿಸಲಿಕ್ಕೆ ನಿರ್ಧಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನೋಡಿ, ಇಂಧನ ಇರ್ಬೋದು, ಹಾಗೆ ವ್ಯಾಪಾರ, ಉನ್ನತ ತಂತ್ರಜ್ಞಾನ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಹಾಗೆ ಪ್ರವಾಸೋದ್ಯಮ, ಈ ಒಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಉಭಯ ನಾಯಕರು ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯನ್ನು ಮಾಡಿ ಎರಡೂ ದೇಶಗಳ ಒಂದು ಸಂಬಂಧಗಳನ್ನು ಈ ಒಂದು ಕ್ಷೇತ್ರಗಳಲ್ಲಿ ಗಟ್ಟಿಗೊಳಿಸುವಂಥ ನಿರ್ಧಾರವನ್ನು ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ರಕ್ಷಣಾ ವಲಯದಲ್ಲಿನ ಒಂದು ಪಾಲುದಾರಿಕೆಯಲ್ಲಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂಥ ಒಂದು ಅಂಶ ಅಂತಂದರೆ ಉಭಯ ನಾಯಕರುಗಳು ಕೂಡ ಇದಕ್ಕೆ ಒಂದು ಮಹತ್ವದ ಒಂದು ಪಾತ್ರವನ್ನು ವಹಿಸ್ತಾರೆ. ತಮಿಳುನಾಡಿನ ಕೂಡನ್ಕುಳಂ ಎಂಬಲ್ಲಿರುವಂಥ 3 ಮತ್ತು 4ನೇ ಅಣು ಒಂದು ಘಟಕಗಳಿಂದ, ಇಂಧನ ಘಟಕಗಳಿಂದ ಇವುಗಳ ಪ್ರಾರಂಭಕ್ಕೆ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ತಮಿಳುನಾಡಿನಲ್ಲಿ ಆ ಒಂದು ಕೂಡನ್ಕುಳಂ ಎಂಬಂಥ ಒಂದು ಸ್ಥಳದಲ್ಲಿ ಮೊದಲೇ 2 ಒಂದು ಘಟಕಗಳಿರ್ತವೆ. ಹಾಗೆ 3 ಮತ್ತು 4ನೇ ಒಂದು ಘಟಕಗಳನ್ನು ಪ್ರಾರಂಭ ಮಾಡಲಿಕ್ಕೆ ರಷ್ಯಾದ ಅಧ್ಯಕ್ಷರಾಗಿದ್ದಂಥ ವ್ಲಾಡಿಮಿರ್ ಪುಟಿನ್ ಹಾಗೆ ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ನಿರ್ಧಾರವನ್ನು ಕೈಗೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಈ ಎರಡೂ ಹಿಂದೆ ನಿರ್ವಹಿಸಿದಂಥ ಒಂದು ಘಟಕಗಳೇನಿದ್ವು ಅವುಗಳ ಜೊತೆಯಲ್ಲಿ ಈಗ 3 ಮತ್ತು 4ನೇ ಘಟಕಗಳು ಕೂಡ ಸ್ಥಾಪನೆ ಆಗಲಿಕ್ಕೆ ಭಾರತದ ಒಂದು ಆ ಇಂಧನ ಒಂದು ಘಟಕಗಳನ್ನ, ಅಂದರೆ ಇಂಧನ ಉತ್ಪಾದನೆ, ಅಂದರೆ ವಿದ್ಯುತ್ ಶಕ್ತಿ ಇರ್ಬೋದು, ಇತರ ಒಂದು ಉತ್ಪಾದನೆಗೆ ಅದು ಸಹಾಯಕ ಆಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ 2 ಗ್ಲೋನಾಸ್ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ಗಳನ್ನು ಸ್ಥಾಪಿಸಲಿಕ್ಕೆ ಕೂಡ ಉಭಯ ನಾಯಕರು ಒಪ್ಪಿಗೆಯನ್ನು ಸೂಚಿಸ್ತಾರೆ. ನೋಡಿ, ಒಂದು ಗ್ಲೋನಾಸ್ ಅಂತ ಏನಿದೆ ಅದೊಂದು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಅಂತೇಳಿ ಬರುತ್ತೆ. ಇವುಗಳು ಬಹಳ ಮುಖ್ಯವಾಗಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂತ ನಾವು ಕಾಣ್ತೇವೆ. ನೋಡಿ, ರಷ್ಯಾ ದೇಶದ ಈ ಒಂದು ಸೌಲಭ್ಯವನ್ನು ಪಡೆದಂಥ ಏಕೈಕ ರಾಷ್ಟ್ರ ಅಂದರೆ ಅದು ಭಾರತ. ಇದು ಭಾರತದ ಹೆಮ್ಮೆ ಅಂತ ನಾವು ಹೇಳ್ಬೋದು. ಏಕೆಂದರೆ ಆ ಒಂದು ಗ್ಲೋನಾಸ್ ಮೂಲಕ ಆ ಒಂದು ಉಪಗ್ರಹಗಳನ್ನು ನಿಯಂತ್ರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಒಂದು ಉಪಗ್ರಹಗಳನ್ನು ನಿಯಂತ್ರಿಸುವ ಮೂಲಕ ನಾವು ಅವುಗಳಿಂದ ಹೆಚ್ಚು ಒಂದು ಉಪಯುಕ್ತತೆಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಗ್ಲೋನಾಸ್ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ರಷ್ಯಾ ಭಾರತಕ್ಕೆ ನೆರವನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೆ. ಇಂಥ ಸಹಾಯವನ್ನು ಪಡೆದಂಥ ಮೊದಲ ಒಂದು ರಾಷ್ಟ್ರ, ಏಕೈಕ ರಾಷ್ಟ್ರ ಅಂದರೆ ಅದು ಭಾರತ. ಈ ಒಂದು ಸೌಲಭ್ಯ ಏನಿದೆ ಇದು ಭಾರತೀಯ ಸೇನೆ ಮತ್ತು ಅದರ ಒಂದು ರಕ್ಷಣಾ ಪಡೆಗಳೇನಿದೆ ಅವುಗಳು ಭೂಮಿ, ನೀರು, ಆಕಾಶ ಮತ್ತು ಬಾಹ್ಯಾಕಾಶದಲ್ಲಿ ಉಡಾವಣೆಗೊಂಡಂಥ ಶಸ್ತ್ರಾಸ್ತ್ರಗಳ ಒಂದು ವ್ಯವಸ್ಥೆಯಲ್ಲಿ ನಿಖರತೆ ಮತ್ತು ಖಚಿತತೆಯನ್ನು ಸಾಧಿಸಲಿಕ್ಕೆ ಅದು ಸಹಕಾರಿಯಾಗುತ್ತೆ. ಬೇರೆ ದೇಶಗಳು ನಮ್ಮ ಮೇಲೆ ಆ ಒಂದು ಭೂಮಿಯಿಂದ ಇರ್ಬೋದು, ನೀರಿನಿಂದ ಇರ್ಬೋದು ಅಥವಾ ಆಕಾಶದಿಂದ ಇರ್ಬೋದು ಆ ಕ್ಷಿಪಣಿಗಳನ್ನ ಒಂದು ಹಾರಿಸಿದಂಥ ಸಂದರ್ಭದಲ್ಲಿ, ಹಾಗೆ ಬಾಹ್ಯಾಕಾಶದಲ್ಲಿ ಉಡಾವಣೆ ಆಗುವಂಥ ಒಂದು ಶಸ್ತ್ರಾಸ್ತ್ರಗಳೇನಿರ್ತವೆ ಅವುಗಳನ್ನ ನಿಖರವಾಗಿ ಗುರುತಿಸಿ ಅವುಗಳನ್ನು ನಾವು ನಿಷ್ಕ್ರಿಯಗೊಳಿಸಲಿಕ್ಕೆ ಈ ಒಂದು ವ್ಯವಸ್ಥೆ ಗ್ಲೋನಾಸ್ ಅಂತ ಏನಿದೆ ಈ ಒಂದು ವ್ಯವಸ್ಥೆ ಸಹಾಯಕ ಆಗುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಹಾಗಾಗಿ ಈ ಒಂದು ತಂತ್ರಜ್ಞಾನವನ್ನು ಪಡ್ಕೊಂಡಂಥ ಏಕೈಕ ರಾಷ್ಟ್ರ ನಾವು ಭಾರತ ಅಂತೇಳಿ ಕರೀತೇವೆ. ಹಾಗೆ 2014ರಲ್ಲಿ ರಷ್ಯಾದ ಅಧ್ಯಕ್ಷರಾಗಿದ್ದಂಥ ವ್ಲಾಡಿಮಿರ್ ಪುಟಿನ್
ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಭಾಗವಹಿಸ್ತಾರೆ. ಆ ನವದೆಹಲಿಯಲ್ಲಿ ನಡೆದಂಥ ಆ ಒಂದು ಶೃಂಗಸಭೆಯಲ್ಲಿ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಇರ್ತಾರೆ. ಅವರ ಜೊತೆಯಲ್ಲಿ ಎರಡೂ ದೇಶಗಳ ಒಂದು ದ್ವಿಪಕ್ಷೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡುವಂಥ ಕಾರ್ಯವನ್ನು ಮಾಡಲಾಗುತ್ತೆ. ಹಾಗೆ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 2015ರಲ್ಲಿ ಮಾಸ್ಕೋದಲ್ಲಿ ನಡೆದಂಥ ಭಾರತ ಮತ್ತು ರಷ್ಯಾ ಶೃಂಗಸಭೆಯಲ್ಲಿ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲೂ ಕೂಡ ಉಭಯ ದೇಶಗಳ ನಡುವೆ ಒಂದು ಸ್ನೇಹ ಸಹಕಾರ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಒಪ್ಪಂದಗಳಿಗೆ, ರಕ್ಷಣಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲ್ಪಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಜೂನ್ 25, 2020ರಲ್ಲಿ ಭಾರತ ರಷ್ಯಾ 20ನೇ ಶೃಂಗಸಭೆಯಲ್ಲಿ ಭಾಗವಹಿಸಲಿಕ್ಕೆ ಭಾರತದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಅಲ್ಲಿ ಭೇಟಿ ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಎರಡೂ ದೇಶಗಳ ನಡುವೆ ದ್ವಿಪಕ್ಷೀಯ ಒಂದು ಸಂಬಂಧಗಳ ಕುರಿತು ಚರ್ಚಿಸಲಿಕ್ಕೆ ನರೇಂದ್ರ ಮೋದಿಯವರು ರಷ್ಯಾಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಒಂದು ಅಧ್ಯಕ್ಷರಾಗಿರುವಂಥ ವ್ಲಾಡಿಮಿರ್ ಪುಟಿನ್ ಅವರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಈ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನೂ ಕೂಡ ವೃದ್ಧಿಸ್ಕೊಂಡು ಬರ್ತಿರುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗೆ 2020ರ ಈ ಒಂದು ವರ್ಷದಲ್ಲೂ ಕೂಡ ರಷ್ಯಾದ ಅಧ್ಯಕ್ಷರಾಗಿರುವಂಥ ವ್ಲಾಡಿಮಿರ್ ಪುಟಿನ್ ಅವರು ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಚರ್ಚಿಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೊಸದಾಗಿ ರಷ್ಯಾಕ್ಕೆ ಬರುವಂತೆ ಆಹ್ವಾನ ನೀಡುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಇವೆಲ್ಲವೂ ಕೂಡ ಇತ್ತೀಚಿನ ಒಂದು ಬೆಳವಣಿಗೆಗಳಾಗಿದೆ. ಇನ್ನು ಹಲವಾರು ರೀತಿಯಾದಂಥ ಒಂದು ಬೆಳವಣಿಗೆಗಳ ಮೂಲಕ ಭಾರತ ಮತ್ತು ರಷ್ಯಾ ನಡುವೆ ನಿರಂತರವಾಗಿ ಆ ಒಂದು ಸಂಬಂಧಗಳು ಏರ್ಪಟ್ಟಿರುವಂಥ ನಾವು ಕಾಣ್ತೇವೆ. ಈ ರೀತಿ ಇತ್ತೀಚಿನ ಒಂದು ನಾಯಕರ ಒಂದು ಭೇಟಿಗಳು ಹಾಗೆ ಒಪ್ಪಂದಗಳೇನಿದೆ ಇವುಗಳು ರಷ್ಯಾ ಮತ್ತು ಭಾರತದ ನಡುವೆ ಆ ಒಂದು ಪರಸ್ಪರ ಸಂಬಂಧವನ್ನು ಬೆಳೆಸುವಲ್ಲಿ ಹಾಗೆ ಪರಸ್ಪರ ಪಾಲುದಾರರಾಗಿ ಎರಡು ದೇಶಗಳು ಕೂಡ ಸರ್ವತೋಮುಖವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ, ನಿರಂತರವಾಗಿ ಜೊತೆಯಲ್ಲಿ ಮುಂದುವರ್ಕೊಂಡು ಹೋಗಲಿಕ್ಕೆ ಹಾಗೆ ಪರಸ್ಪರ ನಂಬಿಕೆಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಇವುಗಳು ಸಹಾಯಕಾರಿಯಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿ ಭಾರತ ಮತ್ತು ರಷ್ಯಾ ದೇಶಗಳು ಪರಸ್ಪರ ಸ್ನೇಹಿತವಾದಂಥ ಸಂಬಂಧಗಳನ್ನ ಬೆಳೆಸ್ಕೊಳ್ಳೋ ಮೂಲಕ ಅಂತಾರಾಷ್ಟ್ರೀಯವಾಗಿ ಆ ಒಂದು ಎರಡೂ ದೇಶಗಳು ಕೂಡ ಒಂದು ಅಭಿವೃದ್ಧಿಯನ್ನು ಹೊಂದಿರುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ರೀತಿಯಾಗಿ ನಾವು ಭಾರತ ಮತ್ತು ರಷ್ಯಾ ಸಂಬಂಧಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭಾರತ ಮತ್ತು ಚೀನಾ ನಡುವಿನ ಒಂದು ಸಂಬಂಧಗಳನ್ನು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.